ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಧರ್ಮರಾಜನಿಗೆ ಚಾತುರ್ವರ್ಣ್ಯ ಧರ್ಮಗಳನ್ನು ತಿಳಿಸಿದುದು ಎಂಬ 59ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ಬದ್ಧಾಂಜಲಿಯಾಗಿ ಭೀಷ್ಮನನ್ನು ಕುರಿತು, ತಾತ, 4 ವರ್ಣದವರು ಅನುಸರಿಸತಕ್ಕ ಸಾಮಾನ್ಯ ಧರ್ಮಗಳಾವುವು? 4 ವರ್ಣದವರಿಗೂ ಬೇರೆ ಬೇರೆಯಾಗಿ ವಿಧಿಸಲ್ಪಟ್ಟ ಪ್ರತ್ಯೇಕ ಧರ್ಮಗಳಾವುವು? 4 ವರ್ಣದವರ ಆಶ್ರಮ ಧರ್ಮಗಳಾವುವು? ರಾಜಧರ್ಮಗಳಾವುವು? ರಾಷ್ಟ್ರವು ವೃದ್ಧಿ ಹೊಂದುವುದು ಹೇಗೆ? ರಾಜನು ಅಭಿವೃದ್ಧಿಗೆ ಬರುವ ಮಾರ್ಗವೇನು? ಪುರಜನರನ್ನು ಭೃತ್ಯರನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳಾವುವು? ಕೋಶ, ದಂಡ, ದುರ್ಗಗಳು, ಸಹಾಯಕರು, ಮಂತ್ರಿಗಳು, ಋತ್ವಿಕ್ಕುಗಳು, ಪುರೋಹಿತರು, ಆಚಾರ್ಯರು, ಇವರು ಎಂತಹವರಾಗಿರಬೇಕು? ಇವರಲ್ಲಿ ಎಂತಹವರನ್ನು ರಾಜನು ತೊಲಗಿಸಿ ಬಿಡಬೇಕು? ರಾಜನು ಯಾವ ಯಾವ ವಿಪತ್ತುಗಳಲ್ಲಿ ಎಂತೆಂತಹವರನ್ನು ನಂಬಬಹುದು? ರಾಜನು ತನಗೆ ಅಪಾಯವಿಲ್ಲದಂತೆ ರಕ್ಷಿಸಿಕೊಳ್ಳುವ ಮಾರ್ಗಗಳಾವುವು? ಭೃತ್ಯರಿಂದ ರಾಜನು ಯಾವ ಶಪಥವನ್ನು ಮಾಡಿಸಿಕೊಳ್ಳಬೇಕು? ಆ ಶಪಥಕ್ಕೆ ತಪ್ಪಿ ನಡೆದ ಅಪರಾಧಕ್ಕೆ ಶಿಕ್ಷೆ ಯಾವುದು? ಇವುಗಳ ವ್ಯವಹಾರ ಕ್ರಮವನ್ನು ನನಗೆ ವಿವರಿಸಬೇಕು ಎನ್ನಲು ಭೀಷ್ಮನು ಕೈಜೋಡಿಸಿ, ಮಹತ್ತಾದ ಧರ್ಮಕ್ಕೂ ಲೋಕಕರ್ತನಾದ ಶ್ರೀಕೃಷ್ಣನಿಗೂ ಇಲ್ಲಿ ನೆರೆದಿರುವ ಸಮಸ್ತ ಬ್ರಾಹ್ಮಣರಿಗೂ ನಮಸ್ಕರಿಸಿ ಸನಾತನ ಧರ್ಮಗಳನ್ನು ಹೇಳುವೆನು. ಯುಧಿಷ್ಠಿರ, ಕ್ರೋಧವಿಲ್ಲದಿರುವುದು, ಸತ್ಯ, ದಾನ, ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡುವುದು, ಸ್ವಪತ್ನಿಯಲ್ಲಿ ಸಂತಾನವನ್ನು ಪಡೆಯುವುದು, ಶುಚಿತ್ವ, ದ್ರೋಹವಿಲ್ಲದಿರುವುದು, ರುಜುತ್ವ ಅಂದರೆ ಪ್ರಾಮಾಣಿಕತೆ, ಆಶ್ರಿತರ ಪೋಷಣೆ ಎಂಬಿವೆಲ್ಲ ಸಮಸ್ತ ವರ್ಣಗಳಿಗೂ ಸಾಮಾನ್ಯ ಧರ್ಮಗಳು. ಇನ್ನು ಬ್ರಾಹ್ಮಣಾದಿ ವರ್ಣದವರಿಗೆ ಬೇರೆ ಬೇರೆಯಾದ ಧರ್ಮಗಳನ್ನು ತಿಳಿಸುವೆನು ಕೇಳು. ಬ್ರಾಹ್ಮಣರಿಗೆ ಮಾತ್ರ ವಿಧಿಸಲ್ಪಟ್ಟ ಧರ್ಮಗಳಲ್ಲಿ ಮೊದಲನೆಯ ಆಶ್ರಮದಲ್ಲಿರುವ ಬ್ರಹ್ಮಚಾರಿಗೆ ಮೊದಲನೆಯ ಪ್ರಧಾನ ಧರ್ಮವು ದಮವೇ, ಎಂದರೆ ಇಂದ್ರಿಯ ನಿಗ್ರಹವೇ. ವೇದಾಧ್ಯಯನ ಮತ್ತು ಇತರರಿಗೆ ವೇದಗಳನ್ನು ಓದಿಸುವುದು, ಇವೆರಡು ಅವನ ಧರ್ಮಗಳು. ಇವುಗಳಿಂದ ಆ ಬ್ರಹ್ಮಚಾರಿಯ ಧರ್ಮಗಳು ಪೂರ್ಣವಾಗುವವು. ಹೀಗೆ ಸ್ವಧರ್ಮವನ್ನು ಬಿಡದೆ ವಿಧರ್ಮಗಳಲ್ಲಿ ಪ್ರವರ್ತಿಸದೆ ಶಾಂತನಾಗಿ ಜ್ಞಾನದಲ್ಲಿಯೇ ತೃಪ್ತನಾದ ಆ ಬ್ರಾಹ್ಮಣ ವಟುವಿಗೆ ತಾನಾಗಿ ಧನವೇನಾದರೂ ಲಭಿಸಿದರೆ ಆಮೇಲೆ ಶಾಸ್ತ್ರೋಕ್ತವಾಗಿ ವಿವಾಹವನ್ನು ಮಾಡಿಕೊಂಡು ಸಂತಾನವನ್ನು ಪಡೆಯಬೇಕು. ಆಮೇಲೆ ದಾನಗಳನ್ನು, ಯಾಗಗಳನ್ನು ನಡೆಸಬೇಕು. ಆ ಧನದಿಂದ ಅತಿಥಿಗಳನ್ನು, ಬಂಧುಗಳನ್ನು ತೃಪ್ತಿಗೊಳಿಸಬೇಕು. ಬ್ರಾಹ್ಮಣನಿಗೆ ವೇದಾಧ್ಯಯನ ಒಂದರಿಂದಲೇ ವಿಹಿತ ಕರ್ಮಗಳನ್ನೆಲ್ಲ ಮುಗಿಸಿದಂತಾಗುವುದು. ಬೇರೆ ಕರ್ಮಗಳನ್ನು ಮಾಡದಿದ್ದರೂ ವೇದಾಧ್ಯಯನದಿಂದಲೇ ಅವನು ಮೈತ್ರ ಎನಿಸಿಕೊಳ್ಳುವನು. ಕ್ಷತ್ರಿಯನು ದಾನ ಮಾಡುವುದಕ್ಕೆ ಅರ್ಹನೇ ಹೊರತು ಬ್ರಾಹ್ಮಣನಂತೆ ದಾನ ತೆಗೆಯಬಾರದು. ತಾನು ಯಾಗವನ್ನು ಮಾಡಬಹುದೇ ಹೊರತು ತಾನು ಋತ್ವಿಕ್ಕಾಗಿ ಮತ್ತೊಬ್ಬರಿಂದ ಯಾಗವನ್ನು ಮಾಡಿಸಬಾರದು. ತಾನು ವೇದವನ್ನು ಕಲಿಯಬಹುದೇ ಹೊರತು ಮತ್ತೊಬ್ಬನಿಗೆ ಕಲಿಸಲು ಅವನಿಗೆ ಅಧಿಕಾರವಿಲ್ಲ. ಪ್ರಜಾರಕ್ಷಣೆ, ಚೋರರನ್ನು ನಿಗ್ರಹಿಸುವುದು, ಯುದ್ಧದಲ್ಲಿ ಪರಾಕ್ರಮವನ್ನು ತೋರಿಸುವುದು, ಯಾಗಗಳನ್ನು ನಡೆಸುವುದು, ವಿದ್ಯಾವಂತನಾಗುವುದು, ಇವುಗಳಿಂದ ಕ್ಷತ್ರಿಯರು ಪುಣ್ಯಲೋಕಗಳನ್ನು ಜಯಿಸುವರು. ಯುದ್ಧದಲ್ಲಿ ಗಾಯಪಡದೆ ಹಿಂತಿರುಗಿ ಬರುವ ಕ್ಷತ್ರಿಯನ ಕಾರ್ಯವನ್ನು ಹಿರಿಯರು ಅಷ್ಟಾಗಿ ಕೊಂಡಾಡುವುದಿಲ್ಲ. ಅದು ನೀಚ ಕ್ಷತ್ರಿಯರ ನಡತೆಯೆಂದೇ ಹೇಳುವರು. ಹಾಗೆಯೇ ಕ್ಷತ್ರಿಯನಿಗೆ ಚೋರರನ್ನು ಅಡಗಿಸುವುದಕ್ಕೆ ಸಮಾನವಾದ ಧರ್ಮವು ಬೇರೊಂದಿಲ್ಲ. ಯಜ್ಞ, ದಾನ, ಅಧ್ಯಯನಗಳೆಂಬುವು ರಾಜರಿಗೂ ಕ್ಷೇಮಕರಗಳು. ರಾಜನು ಯುದ್ಧವನ್ನು ಮಾಡಬೇಕು. ಪ್ರಜೆಗಳನ್ನು ಅವರವರ ಧರ್ಮಗಳಲ್ಲಿ ನೆಲೆಗೊಳಿಸಬೇಕು. ಜನರು ಒಂದೊಂದು ಕಾರ್ಯವನ್ನು ಧರ್ಮಾತಿಕ್ರಮವಿಲ್ಲದೆ ಶಾಂತಿಯಿಂದ ನೆಲೆಗೊಳಿಸುವಂತೆ ನೋಡಬೇಕು. ರಾಜನು ಬೇರೆ ಯಾವ ಧರ್ಮಗಳನ್ನು ನಡೆಸದೆ ಹೋದರೂ ತನ್ನ ಪ್ರಜೆಗಳನ್ನು ಚೆನ್ನಾಗಿ ರಕ್ಷಿಸಿದರೆ ಅದೊಂದರಿಂದಲೇ ಎಲ್ಲ ಧರ್ಮಗಳನ್ನು ನಡೆಸಿದವನಾಗುವನು. ಅಂತಹ ರಾಜನು ಐಂದ್ರನೆಂಬ ಬಿರುದನ್ನು ಹೊಂದುವನು. ಇನ್ನು ವೈಶ್ಯ ಧರ್ಮಗಳೆಂದರೆ ದಾನ, ಅಧ್ಯಯನ, ಯಜ್ಞ, ನ್ಯಾಯ ಮಾರ್ಗದಿಂದ ಧನಸಂಗ್ರಹ, ತಂದೆಯು ಮಕ್ಕಳನ್ನು ಹೇಗೋ ಹಾಗೆ ಪಶುಗಳನ್ನು ರಕ್ಷಿಸುವುದು, ಇವಿಷ್ಟು ವೈಶ್ಯ ಧರ್ಮಗಳು. ಇವು ಹೊರತು ವೈಶ್ಯನು ಬೇರೆ ಯಾವ ಕರ್ಮಗಳನ್ನು ನಡೆಸಿದರೂ ಅದು ಅವನಿಗೆ ವಿರುದ್ಧ ಧರ್ಮವೆನಿಸುವುದು. ಬ್ರಹ್ಮನು ವೈಶ್ಯನಿಗಾಗಿಯೇ ಪಶುಗಳನ್ನು ಸೃಷ್ಟಿಸಿರುವುದರಿಂದ ಗೋರಕ್ಷಣವೇ ವೈಶ್ಯನಿಗೆ ಉತ್ತಮ ಸುಖಹೇತುವಾದ ಧರ್ಮವು.
ಬ್ರಹ್ಮನು ಪ್ರಜೆಗಳನ್ನೆಲ್ಲ ಬ್ರಾಹ್ಮಣರ ಮತ್ತು ಕ್ಷತ್ರಿಯರ ರಕ್ಷಣೆಯಲ್ಲಿ ಒಪ್ಪಿಸಿರುವನು. ಧರ್ಮರಾಜ, ಇನ್ನು ವೈಶ್ಯರ ವೃತ್ತಿಯನ್ನು, ಅವರ ಜೀವನ ಕ್ರಮವನ್ನು ಹೇಳುವೆನು ಕೇಳು. ವೈಶ್ಯನು ಮತ್ತೊಬ್ಬರಿಗೆ ಸೇರಿದ 6 ಪಶುಗಳನ್ನು ಮೇಯಿಸುವುದಾದರೆ ಅವುಗಳಲ್ಲಿ ಒಂದು ಹಸುವಿನ ಹಾಲನ್ನು ತಾನು ಸಂಬಳವಾಗಿ ತೆಗೆದುಕೊಳ್ಳಬೇಕು. ಇತರರ 100 ಹಸುಗಳನ್ನು ಮೇಯಿಸತಕ್ಕವನು ಆ ಕೆಲಸಕ್ಕೆ ಸಂಬಳವಾಗಿ ಒಂದು ಎತ್ತನ್ನು, ಒಂದು ಹಸುವನ್ನು ತಾನು ತೆಗೆದುಕೊಳ್ಳಬಹುದು. ಮತ್ತೊಬ್ಬರ ಬಂಡವಾಳದಿಂದ ವ್ಯಾಪಾರ ಮಾಡತಕ್ಕ ವೈಶ್ಯನು ಅದರಿಂದ ಸಂಪಾದಿಸಿದ ಲಾಭದಲ್ಲಿ 7ರಲ್ಲಿ 1 ಪಾಲನ್ನು ಮಾತ್ರ ತಾನು ಪಡೆಯಬಹುದು. ಕೊಂಬುಗಳನ್ನು ಮಾರಿದ್ದರಲ್ಲಿ 7ನೆಯ 1 ಪಾಲನ್ನು, ಬೆಲೆಯುಳ್ಳ ಗೊರಸಲನ್ನು ವಿಕ್ರಯಿಸದೆ ಬಂದ ಲಾಭದಲ್ಲಿ 16ನೆಯ 1 ಪಾಲನ್ನು ಲಾಭವಾಗಿ ತೆಗೆದುಕೊಳ್ಳಬೇಕು. ಬೇರೆಯವರ ಧಾನ್ಯಗಳನ್ನು ತೆಗೆದುಕೊಂಡು ಕೃಷಿಯನ್ನು ಮಾಡತಕ್ಕವನು ಬೆಳೆಯಲ್ಲಿ 7ನೆಯ 1 ಪಾಲನ್ನು ತಾನು ಪಡೆಯಬೇಕು. ಇವೆಲ್ಲ ವೈಶ್ಯನಿಗೆ ವಾರ್ಷಿಕ ವೇತನಗಳು. ಪಶುಗಳನ್ನು ಮೇಯಿಸುವುದಕ್ಕೆ ತನಗೆ ಯೋಗ್ಯವಲ್ಲವೆಂದು ವೈಶ್ಯನು ಎಂದಿಗೂ ಎಣಿಸಬಾರದು. ವೈಶ್ಯನು ಸಿದ್ಧವಾಗಿದ್ದಾಗ ಆ ಕಾರ್ಯವನ್ನು ಬೇರೆ ಯಾರಿಂದಲೂ ಮಾಡಿಸಬಾರದು. ಶೂದ್ರ ಧರ್ಮಗಳಾವುವೆಂದರೆ ತನಗಿಂತಲೂ ಮೇಲಾದ ಇತರ ವರ್ಣದವರಿಗೆ ದಾಸನೆನಿಸಿಕೊಂಡು ಅವರಲ್ಲಿ ಕೆಲಸ ಮಾಡುವುದೇ ಶೂದ್ರನ ಧರ್ಮವು. ಈ ವೃತ್ತಿಗಾಗಿಯೇ ಆ ವರ್ಣವನ್ನು ಸೃಷ್ಟಿಸಿರುವುದರಿಂದ ಇತರ ವರ್ಣದವರ ಪರಿಚಯವೇ ಅವನಿಗೆ ಉತ್ತಮ ಧರ್ಮವು. ಅದರಿಂದಲೇ ಅವನಿಗೆ ಸುಖವುಂಟು. ಶೂದ್ರನು ಯಾವಾಗಲೂ ಯಾವ ವಿಧದಿಂದಲೂ ಧನವನ್ನು ಸಂಗ್ರಹಿಸಿಡಬಾರದು. ಅದರಿಂದ ಅವನು ಪಾಪವನ್ನು ಗಳಿಸುವಂತಾಗುವುದು. ಅವನಲ್ಲಿ ಧನವು ಸೇರಿದರೆ ತನಗಿಂತಲೂ ಮೇಲಾದವರನ್ನು ಲಕ್ಷ್ಯ ಮಾಡದೆ ತನಗೆ ಅಧೀನರನ್ನಾಗಿ ಮಾಡಲು ಪ್ರಯತ್ನಿಸುವನು. ಆದರೆ ಶೂದ್ರನು ಧರ್ಮವನ್ನು ನಡೆಸುವ ಉದ್ದೇಶದಿಂದ ರಾಜನ ಅನುಮತಿಯನ್ನು ಪಡೆದು ಧನವನ್ನು ಸೇರಿಸುವುದರಲ್ಲಿ ದೋಷವಿಲ್ಲ. ಇತರ 3 ವರ್ಣದವರು ಶೂದ್ರರನ್ನು ಚೆನ್ನಾಗಿ ಪೋಷಿಸಬೇಕು. ಅವರು ತಮಗೆ ಪರಿಚರ್ಯ ಮಾಡತಕ್ಕ ಶೂದ್ರನಿಗೆ ಅನ್ನ ವಸ್ತ್ರಾದಿಗಳನ್ನೆಲ್ಲ ಕೊಟ್ಟು ಪೋಷಿಸಬೇಕು. ಕೊನೆಗೆ ತಾನು ಅನುಭವಿಸಿ ಹಳೆಯದಾದ ಕೊಡೆ, ಜೋಡು, ತಲೆಪಾಗು, ಹಾಸಿಗೆ, ವಸ್ತ್ರ, ಆಸನ ಮೊದಲಾದವನ್ನೆಲ್ಲ ತಮ್ಮಲ್ಲಿ ಸೇವೆ ಮಾಡತಕ್ಕ ಶೂದ್ರರಿಗೆ ಕೊಡುತ್ತಿರಬೇಕು. ಅವೆಲ್ಲವೂ ಧರ್ಮ ರೀತಿಯಾಗಿ ದಾಸ್ಯ ವೃತ್ತಿಯಲ್ಲಿ ಇರುವವರ ಸ್ವತ್ತುಗಳೇ. ದ್ವಿಜರು ತಮ್ಮಲ್ಲಿ ಪರಿಚರ್ಯೆಗಾಗಿ ಬಂದ ಶೂದ್ರನಿಗೆ ಹೇಗಾದರೂ ತಕ್ಕ ವೃತ್ತಿಯನ್ನು ಕಲ್ಪಿಸಬೇಕಾದುದು ಧರ್ಮವೆಂಬುದು ಧರ್ಮಜ್ಞರ ಮತವು. ಸಂತಾನವಿಲ್ಲದೆ ಮೃತನಾದ ಶೂದ್ರನಿಗೆ ಅವನ ಒಡೆಯನೇ ಪಿಂಡವನ್ನಿಡಬೇಕು. ತನ್ನಲ್ಲಿ ಸೇವೆ ಮಾಡುತ್ತಿದ್ದ ಶೂದ್ರನು ದುರ್ಬಲನಾದರೂ ವೃದ್ಧನಾದರೂ ಅವನನ್ನು ಕೈಬಿಡದೆ ಅವನನ್ನು ಆಗಲೂ ಪೋಷಿಸಬೇಕು. ಹಾಗೆಯೇ ಶೂದ್ರನು ತನ್ನೊಡೆಯನಿಗೆ ಎಂತಹ ಆಪತ್ತು ಬಂದಾಗಲೂ ಅವನನ್ನು ಬಿಟ್ಟು ಹೋಗಬಾರದು. ಒಡೆಯನು ಗೆದ್ದ ಧನವನ್ನೆಲ್ಲ ಕಳೆದುಕೊಂಡು ಜೀವನಕ್ಕಿಲ್ಲದೆ ಕಷ್ಟಪಡುವಾಗ ಅವನಲ್ಲಿ ಮೊದಲು ಸೇವೆ ಮಾಡುತ್ತಿದ್ದವನು ತಾನು ಸಂಪಾದಿಸುವ ಧನದಲ್ಲಿ ತನ್ನ ಕುಟುಂಬ ಪೋಷಣೆಗಾಗಿ ಕಳೆದುಳಿದ ಧನದಿಂದ ಅವನನ್ನು ಪೋಷಿಸಬೇಕು. ದಾಸನಿಗೆ ಧನವಾವುದು ಸ್ವಂತವಲ್ಲ. ಅವನ ಧನವೆಲ್ಲ ಅವನ ಒಡೆಯನಿಗೆ ಸಲ್ಲುವುದು. ಯಜ್ಞ ಕಾರ್ಯದಲ್ಲಿ ಮೊದಲಿನ 3 ವರ್ಣದವರಿಗೂ ಅಧಿಕಾರವುಂಟು. ಶೂದ್ರನಿಗೂ ಒಂದು ತರಹದ ಯಜ್ಞಾಧಿಕಾರವುಂಟು. ಬೇರೆ 3 ವರ್ಣದವರ ಯಜ್ಞ ಫಲಗಳಲ್ಲಿಯೇ ಅವರ ಸೇವೆ ಮಾಡತಕ್ಕ ಶೂದ್ರನಿಗೂ ಭಾಗವುಂಟು. ಆದರೆ ಶೂದ್ರನಿಗೆ ಸ್ವಾಹಾಕಾರ ವಷಟ್ಕಾರಾದಿ ಮಂತ್ರಗಳಿಲ್ಲ. ಆದುದರಿಂದ ಶೂದ್ರರು ವೈದಿಕಗಳಾದ ವ್ರತಗಳನ್ನು ಬಿಟ್ಟು ಪಾಕಯಜ್ಞವನ್ನು ನಡೆಸಬಹುದು. ಇಲ್ಲಿ ಪಾಕಯಜ್ಞವೆಂದರೆ ಗೃಹಶಾಂತಿ, ಶುದ್ಧ ದೇವತೆಗಳಾದ ವಿಶ್ವೇ ದೇವತಾದಿಗಳ ಪೂಜೆ ಮುಂತಾದ ಅಲ್ಪ ಯಜ್ಞಗಳು. ಈ ಪಾಕಯಜ್ಞದಲ್ಲಿ ಅವರು ಪೂರ್ಣ ಪಾತ್ರವನ್ನು ಮಾತ್ರ, ಎಂದರೆ 256 ಹಿಡಿಯಷ್ಟು ಅಕ್ಕಿಯನ್ನು ತುಂಬಿದ ದೊಡ್ಡ ಪಾತ್ರೆ, ಇವುಗಳನ್ನು ಮಾತ್ರ ದಕ್ಷಿಣೆಯಾಗಿ ಕೊಡಬಹುದು. ಬೇರೆ ದಕ್ಷಿಣೆ ಏನನ್ನು ಅವರು ಕೊಡಬಾರದು. ಹಿಂದೆ ಪೈಜವನನೆಂಬ ಶೂದ್ರನು ಐಂದ್ರಾಗ್ನವೆಂಬ ಒಂದು ಯಾಗವಿಧಿಯಿಂದ 1,00,000 ಪೂರ್ಣ ಪಾತ್ರೆಗಳನ್ನು ಕೊಟ್ಟುದಾಗಿ ಕೇಳಿರುವೆವು. ಹೀಗೆ ಶೂದ್ರನಿಗೂ ಬೇರೆ 3 ವರ್ಣದವರಂತೆಯೇ ಯಜ್ಞಾಧಿಕಾರವುಂಟು. ಎಲ್ಲ ಯಜ್ಞಗಳಿಗಿಂತಲೂ ಶ್ರದ್ಧಾ ಯಜ್ಞವು ಮುಖ್ಯವಾದುದು. ಶ್ರದ್ಧೆಯೇ ಪರದೇವತೆ. ಯಜಿಸತಕ್ಕವರನ್ನು ಅದು ಪವಿತ್ರ ಮಾಡುವುದು. ಎಲ್ಲ ವರ್ಣದವರಿಗೆ ಬ್ರಾಹ್ಮಣರು ಪರದೇವತೆಗಳು. ಇವರು ಅನ್ಯೋನ್ಯ ಭಾವದಿಂದ ಬೇರೆ ಎಲ್ಲ ವರ್ಣದವರ ಕೋರಿಕೆಗಳನ್ನು ಉದ್ದೇಶಿಸಿಯೇ ಅನೇಕ ಯಾಗಗಳನ್ನು ಮಾಡುವರು. ಬ್ರಾಹ್ಮಣರಿಗೆ ಇತರ 3 ವರ್ಣದವರಲ್ಲಿ ಸಂತಾನಗಳುಂಟು. ಬ್ರಾಹ್ಮಣರು ದೇವತೆಗಳಿಗೂ ದೇವತೆಗಳಂತೆ ಪೂಜ್ಯರಾದುದರಿಂದ ಅವರು ಹೇಳಿದುದೆಲ್ಲ ನಿನಗೆ ಪರಮಹಿತವೆಂದೇ ತಿಳಿ. ಆ ಬ್ರಾಹ್ಮಣರಿಗೆ ಸಕಲ ವರ್ಣಗಳು ಸಂತಾನವೆನಿಸಿರುವುದರಿಂದ ಅವರು ಮಾಡತಕ್ಕ ಯಜ್ಞಗಳಲ್ಲಿ ಎಲ್ಲ ವರ್ಣದವರಿಗೆ ಸಂಬಂಧವುಂಟು. ಈ ಸಂಬಂಧವನ್ನು ಅವರು ಇಷ್ಟಪಟ್ಟು ಕೊಡಬೇಕೆಂಬುದಿಲ್ಲ. ಅದು ವಿಧಿಪ್ರಾಪ್ತವಾಗಿ ಬರುವುದು.
ವೇದತ್ರಯವನ್ನು ಅಧಿಕರಿಸಿದ ದ್ವಿಜನು ದೇವ ಸಮಾನನು. ಶೂದ್ರನಿಗೆ ಆ ವೇದಾಧಿಕಾರವಿಲ್ಲ. ಅವನು ಪ್ರಾಜಾಪತ್ಯವೆಂಬ, ಅಂದರೆ ಪ್ರಜಾಧಿಪತಿಯನ್ನು ದೇವತೆಯಾಗಿ ಉಳ್ಳವನು ಎಂಬ ಬಿರುದಿಗೆ ಪಾತ್ರನು. ಬ್ರಾಹ್ಮಣನು ಆಗ್ನೇಯನು ಅಥವಾ ಮೈತ್ರನೆಂದು, ಕ್ಷತ್ರಿಯನು ಐಂದ್ರನೆಂದು ಹೇಳಿಸಿಕೊಳ್ಳುವಂತೆ ಶೂದ್ರನಿಗೆ ಪ್ರಾಜಾಪತ್ಯನೆಂದು ಹೆಸರು. ಮಾನಸಿಕವಾದ ಯಜ್ಞವು ಸಕಲ ವರ್ಣದವರಿಗೂ ಮಾನಸಿಕವಾದ ಯಜ್ಞವು ಸಕಲ ವರ್ಣದವರಿಗೂ ಉಂಟು. ಮಾನಸಿಕ ಯಜ್ಞ ಮಾಡತಕ್ಕವನು ಶೂದ್ರನಾಗಿದ್ದರೂ ಅವನಲ್ಲಿ ದೇವತೆಗಳಾಗಲಿ ಉತ್ತಮ ಜಾತಿಯವರಾಗಲಿ ಹವಿರ್ಭಾಗಾದಿಗಳನ್ನು ಪರಿಗ್ರಹಿಸಬಾರದೆಂಬುದೇನೂ ಇಲ್ಲ. ಶ್ರದ್ಧಾ ಯಜ್ಞವು ಎಲ್ಲ ವರ್ಣದವರಿಗೂ ವಿಧಿಸಲ್ಪಟ್ಟಿದೆ. ಬ್ರಾಹ್ಮಣರು ಇತರ 3 ವರ್ಣದವರಿಗೂ ದೈವದಂತೆ ಉದ್ಧಾರಕರಾದುದರಿಂದ ಬ್ರಾಹ್ಮಣರೇ ಬೇರೆ ವರ್ಣದವರನ್ನು ಉದ್ದೇಶಿಸಿ, ಈ ವರ್ಣದವನು ಈ ಫಲೋದ್ದೇಶದಿಂದ ಯಜ್ಞ ಮಾಡಲು ನನ್ನನ್ನು ಕೋರಿದುದರಿಂದ ಇಂತಹ ಯಜ್ಞವನ್ನು ನಾನು ಮಾಡುವೆನು ಎಂದು ಸಂಕಲ್ಪಿಸಿ ಯಜ್ಞವನ್ನು ಮಾಡಿರುವನು. ಆದರೆ ಅಂತಹ ಯಜ್ಞದಲ್ಲಿ ವೈದಿಕಾಗ್ನಿಯನ್ನಿಡದೆ ಯಾವಾಗಲೂ ಕೀಳುತರದ ವಿತನಾಗ್ನಿ ಎಂಬ ಲೌಕಿಕಾಗ್ನಿಯನ್ನು ಇಡುವನು. ಆದುದರಿಂದ ಬ್ರಾಹ್ಮಣನು ಇತರ 3 ವರ್ಣದವರಿಗೂ ಯಾಗ ಮಾಡಿಸತಕ್ಕ ಅಧಿಕಾರವುಳ್ಳವನೆನಿಸುವನು. ಈ ಕಾರಣಗಳನ್ನೆಲ್ಲ ವಿಮರ್ಶಿಸುವಾಗ 4 ವರ್ಣಗಳು ಮೇಲೆ ಹೇಳಿದ ಯಜ್ಞ ಕಾರಣದಿಂದ ಧರ್ಮದಲ್ಲಿ ಸಮಾನವಾದ ಅಧಿಕಾರವುಳ್ಳವರೇ, ಅಲ್ಲದೆ ಒಬ್ಬರಿಗೊಬ್ಬರು ಜ್ಞಾತಿ ಸಂಬಂಧವುಳ್ಳವರು. ಎಲ್ಲರೂ ಬ್ರಾಹ್ಮಣರಿಂದ ಬಂದ ಶಾಖೆಗಳೇ. ಬ್ರಾಹ್ಮಣರಿಗೆ ಕ್ಷತ್ರಿಯಾದಿ ಕನ್ಯೆಯರ ಸಂಬಂಧದಿಂದ ಎಲ್ಲರೂ ಆ ಪರಂಪರೆಗಳಲ್ಲಿ ಸೇರಿದವರೇ ಆಗುವರು. ಸೃಷ್ಟಿಯಲ್ಲಿ ಮೊದಲು ಹುಟ್ಟಿದವರು ಯಾರೆಂಬ ತತ್ವವನ್ನು ವಿಮರ್ಶಿಸಿದರೆ ಅವರು ಬ್ರಾಹ್ಮಣರೇ, ಏಕೆಂದರೆ ಅವರೆಲ್ಲರೂ ಬ್ರಹ್ಮದೇವನ ರೂಪದಿಂದ ಮೊದಲು ಸೃಷ್ಟಿಸಲ್ಪಟ್ಟವರು. ಋಗ್ಯಜುಸ್ಸಾಮಗಳೆಂಬಿ 3 ವೇದಗಳು ಮೊದಲು ಒಂದಾಗಿಯೇ ಇದ್ದು, ಹೇಗೆ ಆಮೇಲೆ ಅನೇಕ ಶಾಖೆಗಳಾದಂತೆ ಮೊದಲು ಬ್ರಾಹ್ಮಣನೇ ಹುಟ್ಟಿ ಆಮೇಲೆ ಅವನಿಂದ ಇತರ ವರ್ಣ ಶಾಖೆಗಳು ಕವಲೊಡೆದಿವೆ. ಹಿಂದೆ ವೈಖಾನಸರು ಯಜ್ಞ ಮಾಡುವಾಗ ಪುರಾಣಜ್ಞರು ಆ ಯಜ್ಞದ ವಿಷಯವಾಗಿ ಹಾಡಿದ ಗಾಥೆಗಳು ಕೆಲವುಂಟು. ಅವುಗಳ ಅರ್ಥವೇನೆಂದರೆ, ಸೂರ್ಯೋದಯಕ್ಕೆ ಮೊದಲು ಅಥವಾ ಉದಯವಾದ ಮೇಲೆ ಜಿತೇಂದ್ರಿಯರಾದವರು ಶ್ರದ್ಧೆಯಿಂದ ಧರ್ಮವನ್ನು ಅನುಸರಿಸಿ ಅಗ್ನಿಹೋತ್ರ ಕಾರ್ಯಗಳನ್ನು ಮಾಡುವರು. ಇದಕ್ಕೆ ಶ್ರದ್ಧೆಯೇ ಮುಖ್ಯ ಕಾರಣವು. ಅಗ್ನಿಹೋತ್ರ ವಿಧಿಗಳಲ್ಲಿ ಸ್ಕನ್ನವೆಂಬುದು ಮೊದಲನೆಯದು, ಅಸ್ಕನ್ನವೆಂಬುದು ಕೊನೆಯದು. ಇವೆರಡು ಅತ್ಯುತ್ತಮವಾದವು. ಯಜ್ಞಗಳು ಹಲವುಂಟು, ಅವುಗಳ ಫಲಗಳು ಬಹುವಿಧಗಳು, ಅವುಗಳ ವಿಧಾನ ಕ್ರಮಗಳು ನಾನಾ ವಿಧಗಳು. ಇವನ್ನೆಲ್ಲ ಶ್ರದ್ಧೆಯಿಂದ ಶಾಸ್ತ್ರಜ್ಞಾನ ಪೂರ್ವಕವಾಗಿ ತಿಳಿಯಬಲ್ಲವನೇ ಯಜ್ಞ ಮಾಡಲು ಅರ್ಹನು. ಚೋರನಾಗಿದ್ದರೂ ಪಾಪಿಯಾಗಿದ್ದರೂ ಯಜ್ಞ ಶ್ರದ್ಧೆಯುಳ್ಳವನನ್ನು ಸಾಧುವೆಂದೇ ತಿಳಿಯುವರು. ಋಷಿಗಳು ಅಂತಹವನನ್ನು ಕೊಂಡಾಡುವರು. ಆದುದರಿಂದ ಸರ್ವ ವರ್ಣದವರು ಸರ್ವ ಕಾಲದಲ್ಲಿಯೂ ಸರ್ವ ವಿಧದಿಂದಲೂ ಯಜ್ಞಗಳನ್ನು ನಡೆಸಬೇಕೆಂಬುದು ವಿಧಿ. ಯಜ್ಞಕ್ಕೆ ಸಮಾನವಾದ ಸತ್ಕರ್ಮವು ಬೇರೊಂದಿಲ್ಲ. ಆದುದರಿಂದ ಪುರುಷನು ಅಸೂಯಾದಿ ದುರ್ಗುಣರಹಿತನಾಗಿ ಶುದ್ಧನಾಗಿ ಶ್ರದ್ಧೆಯಿಂದ ತನ್ನ ಶಕ್ತಿಗನುಸಾರವಾಗಿ ಯಜ್ಞಗಳನ್ನು ನಡೆಸಬೇಕು ಎಂದು ದೊಡ್ಡವರು ಹೇಳುವರು. ಇದು 59ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.